ನಿನ್ನೆ ರಾತ್ರಿ ಸುಮಾರು 9:30-10 ಗಂಟೆ ಸಮಯದಲ್ಲಿ ಫೈರೋಜ್ ಪಠಾಣ್ ಅನ್ನುವಂಥ ಒಬ್ಬ 32 ವರ್ಷದ ಯುವಕನಿಗೆ ಅವನ ಮನೆಗೆ ನುಗ್ಗಿದಂತ ಕೆಲ ದುಷ್ಕರ್ಮಿಗಳು ಹಲ್ಲೆ ಮಾಡಿದ್ರು. ಆ ಹಲ್ಲೆಯಿಂದ ಅವರು ಮೃತ ಹೊಂದಿದೆ. ಅದರ ಹಿನ್ನೆಲೆಯಲ್ಲಿ ನಾವು ನಿನ್ನೆ ಮತ್ತೆ ಮೊನ್ನೆ ಇವತ್ತು ಪ್ರಯತ್ನ ಮಾಡಿ ಸಸ್ಪೆಕ್ಟ್ಸ್ ಯಾರಿದ್ರು ಅವರ ಕೆಲವರನ್ನ ವಶಕ್ಕೆ ತಗೊಂಡು ವಿಚಾರಣೆಯನ್ನು ಮಾಡ್ತೀವಿ. ಯಾವ ಕಾರಣಕ್ಕಾಗಿ ಮಾಡಿದ್ರು, ಯಾರೆಲ್ಲ ಸೇರ್ ಮಾಡಿದ್ರು ಅನ್ನುವಂಥ ಡೀಟೇಲ್ಸ್ ನಮ್ಮ ತನಿಖೆಯಲ್ಲಿ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕ ನಂತರ ನಿಮಗೆ ತಿಳಿಸ್ತಾರೆ. ಸುಮಾರು ಜನ ತಗೊಂಡಿದ್ದೀವಿ, 6 ಜನ ತಗೊಂಡಿದ್ದೀವಿ. ತಗೊಂಡು ವಿಚಾರಣೆ ಮಾಡ್ತೀವಿ. ಸರ್, ಏನು ತಂಡಗಳಿಂದ ರಚನೆ ಮಾಡಿದ್ದು, ಎಷ್ಟು ಜನ? ಇಲ್ಲ, ಈ ಕುರಿತಾಗಿ ಅಗತ್ಯ ಅಧಿಕಾರಿಗಳ ಮತ್ತು ಸಿಬ್ಬಂದಿಗಳ ಪ್ರತ್ಯೇಕ ತಂಡಗಳನ್ನ ಆರೋಪಿಗಳನ್ನ ಅರೆಸ್ಟ್ ಮಾಡಲಿಕ್ಕೆ ಮತ್ತೆ ಅವ್ರನ್ನ ವಿಚಾರಣೆಗೊಳಪಡಿಸ್ಲಿಕ್ಕೆ ಹೀಗೆ ಪ್ರತ್ಯೇಕ ತಂಡಗಳನ್ನ ಮಾಡ್ತೀವಿ. ಯಾವ ಕಾರಣಕ್ಕೆ ಮೇಲ್ನೋಟಕ್ಕೆ ಅದೆಲ್ಲ ಇನ್ನು ನಾವು ಅಸರ್ಟೈನ್ ಮಾಡ್ತಾ ಇದ್ದೀವಿ. ಕಂಪ್ಲೇಂಟ್ ಅಲ್ಲಿ ಅವರು ಒಂದು ಕೆಲವು ಕಾರಣಗಳು ಕೊಟ್ಟಿದ್ದಾರೆ. ಈಗ ಸಸ್ಪೆಕ್ಟ್ಸ್ ಏನಿದ್ದಾರೆ ಅವ್ರಗಳನ್ನ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಕೆಲವು ವಿಷಯಗಳು ಎಕ್ಸ್ಕ್ಲೋಜರ್ ಆಗಿದೆ. ಇನ್ನು ವಿವರಗಳೊಂದು ಕ್ಲಾರಿಟಿ ಸಿಕ್ಕ ನಂತರ ನಾನು ಬ್ರೀಫ್ ಮಾಡಕ್ಕೆ ಸಾಧ್ಯ. ಹಿಂದೆ ಅವರು ದೂರು ಕೊಟ್ಟಿರೋದು ಹೌದು. ದೂರು ಕೊಟ್ಟ ನಂತರ ನಾವು ಹೆಚ್ಚುವರಿ ಮಾಹಿತಿಯನ್ನು ಅವ್ರ ಕಡೆಯಿಂದ ಪಡ್ಕೊಳ್ಳುವಂತ ಪ್ರಯತ್ನ ಮಾಡಿದ್ವಿ. ಮುಂದುವರೆದು ಅವ್ರು ಕೊಟ್ಟಂತ ಕೆಲವು ಸಾಕ್ಷಿಗಳು ಏನಿತ್ತು ಅದರ ಹಿನ್ನೆಲೆಯಲ್ಲಿ ಅದರಲ್ಲಿ ಗಾಂಜಾ ಸೇವನೆ ಮಾಡುವಂಥದ್ದು ಕಂಡು ಬಂದಿತ್ತು. ಹಿನ್ನೆಲೆಯಲ್ಲಿ ಒಂದು ಗಾಂಜಾ ಕನ್ಸಂಪ್ಷನ್ ಮೇಲೆ ಕೇಸ್ ಮಾಡಿದ್ವಿ. ಮತ್ತೆ ಅವರು ಹೆಚ್ಚುವರಿ ಮಾಹಿತಿಯನ್ನ ಏನ್ ಕೊಟ್ಟಿದ್ರು ಅದರ ಆಧಾರದ ಮೇಲೆ ನಮಗೇನು ವಿಷಯಗಳು ಕಂಡು ಬಂತು ಆ ಪ್ರಕಾರ ನಾವು ಕಾನೂನು ಕ್ರಮ ಕೈಗೊಂಡಿದ್ವಿ. ಆ ಸಂದರ್ಭದಲ್ಲಿ ಆರೋಪಿಸಿದ್ದು ಒಟ್ಟು 4ರಿಂದ 5 ಜನದ ಮೇಲೆ. ಅದರಲ್ಲಿ ಒಬ್ಬನ ಮೇಲೆ 110 ಅಂತ ನಮ್ಮಲ್ಲೊಂದು ಪ್ರಾವಿಷನಲ್ ಇತ್ತು CRPC. ಆ ಒಂದು ಇದರಲ್ಲಿ BNSS ಹೊಸ ಕಾಯ್ದೆಯಲ್ಲಿ ಮಾಡಿದ್ದೀವಿ. ಅದೇ ಸಮಯದಲ್ಲಿ ಒಬ್ಬ ಗಡಿಪಾರಾಗಿದ್ದ. ಇನ್ನಿಬ್ರು ಗೋವಾ ಮೂಲದವರು ಅನ್ನೋದು ತಿಳಿ ಬಂದಿತ್ತು. ಅವರು ಯಾರ ಮೇಲೆ ಅವಾಗ ಕೊಟ್ಟಿದ್ರು ಅವ್ರುಗಳು ಮತ್ತೆ ಇವಾಗ ಏನು ಸಸ್ಪೆಕ್ಟ್ಸ್ ಮತ್ತೆ ಅವರು ಆರೋಪಿಗಳು ಅಂತ ಏನು ಹೆಸರು ಕೊಟ್ಟಿದ್ದಾರೆ ಅದು ಒಂದಕ್ಕೊಂದು ಸೇರಿದ್ರು.